ಗೀತಾ ಮತ್ತೆ ಈ ಮನೆ ಕಡೆ ಬರ್ತಿದ್ದಾಳೆ ಅಂದ್ರೆ ಅನ್ಕೊಂಡು ಕ್ವಶನ್ ಮಾರ್ಕ್ ಯಾಕೆ ಹಾಕ್ತೀಯ ನನ್ನ ತಂಗಿವ? ಬಂದ್ರೆ ತೊಂದ್ರೆನೆ. ಅವಳು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ನಿಂತು ಮಾತಾಡೋ ಹಾಗಾಗ್ಬಾರ್ದು. ಇಷ್ಟಕ್ಕೂ ವಿಜಿ ಅಷ್ಟು ಕಾನ್ಫಿಡೆಂಟ್ ಆಗಿ ಅವಳು ತೊಲಗ್ ಹೋದ್ಲು ಅಂದ್ಮೇಲೆ ಅವಳು ಹೇಗಣ್ಣ ಮತ್ತೆ ವಾಪಸ್ ಬರೋದಕ್ ಸಾಧ್ಯ? ಬರೋಕ್ಕೂ ಸಾಧ್ಯನೇ ಇಲ್ಲ ಅಂದ್ಮೇಲೆ ಯಾಕೆ ಬರ್ತಾಳೆ? ಹೇಗ್ ಬರ್ತಾಳೆ ತಂಗಿವ? ಯಾರಿಗ್ ಗೊತ್ತಣ್ಣ. ನೋಡು, ಮೊದ್ಲು ವಿಜಿಗ್ ಫೋನ್ ಮಾಡು. ಅವಳು ಇಲ್ಲಿಗೆ ವಾಪಸ್ ಬರೋದಕ್ ಕಾರಣ ವಿಜಿನ ಏನಾದ್ರೂ ಕೆತ್ಕಿರ್ಬೇಕು ಅನ್ಸುತ್ತೆ. ಇರ್ಬೋದು ತಂಗಿವ. ಅವನಂತ ಕೆಲಸ ಮಾಡೋಣ. ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋಣ. ಜಸ್ಟ್ ಎ ಮಿನಿಟ್. ಮಾಮ, ಗೀತಾ ಮನೆಯಿಂದ ತೊಲಗಿದ ಕಾರಣಕ್ಕೆ ಪಾರ್ಟಿ ಕೊಡ್ಸ್ಬೇಕಾಗಿರೋದು ಬಾಕಿ ಇದೆ ನನಗೆ ಗೊತ್ತು. ಅದನ್ನ ಮತ್ತೆ ಮತ್ತೆ ಫೋನ್ ಮಾಡಿ ಜ್ಞಾಪಿಸೋ ಅಗತ್ಯ ಇಲ್ಲ. ಅಪ್ಪ ತಂದೆ, ಅವಳು ಎಲ್ಲಿ ತೊಲಗಿದ್ಲು? ವಾಪಸ್ ಬರ್ತಿದ್ದಾಳೆ ಕಣೋ. ಶಿ ಇಸ್ ಆನ್ ದಿ ವೇ ಬ್ಯಾಕ್ ಆನ್ ಮುದ್ದು ಮರಿ. ಮಾಮ, ಏನ್ ಹೇಳ್ತಿದ್ಯಾ? ಅರ್ಥ ಆಗೋ ತರ ಕನ್ನಡದಲ್ಲಿ ಹೇಳು. ಓ, ನಿನ್ಗೆ ಇಂಗ್ಲಿಷ್ ತುಂಬಾ ಸಮಸ್ಯೆ ಇದೆಯಲ್ಲ? ಸರಿ, ಅಚ್ಚ ಕನ್ನಡದಲ್ಲಿ ಕೇಳ್ತಾ ಇದೀನಿ ಕಣ. ಗೀತಾ ವಾಪಸ್ ಬರ್ತಾ ಇದ್ದಾಳೆ. ಇದಕ್ಕೆ ಕಾರಣ ನೀನೇನಾರ ಅವಳನ್ನ ಎದಕ್ಕಿದೆಯೇನೋ? ನನಗೇನು ಹುಚ್ಚ? ಯಾವನೋ ಗೊತ್ತು. ಆ ಗೀತಾ ವಿಷಯದಲ್ಲಿ ಎಷ್ಟೋ ಸಾರಿ ನೀನೇ ತಿಕ್ಕಲಾಗ ಆಡಿದ್ದನ್ನು ನಾವು ನೋಡಿಲ್ವೇ? ಮಾಮ, ನನ್ನನ್ನು ರೇಗ್ಸ್ಬೇಡ. ರೇಗ್ಸೋ ವಿಷಯ ಬಿಟ್ಟಾಕೋ ವಿಜಯ್. ಅವಳು ಮತ್ತೆ ಬಂದ್ರೆ ನಮ್ಮ ಪರಿಸ್ಥಿತಿ ಏನೋ ಯೋಚನೆ ಮಾಡು. ನೋಡ್ ವಿಜಯ್, ಪ್ರತಿ ಸರ್ತಿ ಅವಳು ಕೌಂಟರ್ ಕೊಟ್ಟಾಗ್ಲೂ ಭಯಂಕರವಾಗಿ ಕೊಟ್ಟಿದ್ದಾಳೆ. ನಾವು ಪಿನ್ ಇಟ್ರೆ ಅವಳು ಗನ್ನು, ನಾವು ಕೆಂಡ ಆದ್ರೆ ಅವಳು ಕುಲುಮೆ. ಅವಳು ನಮ್ಮನ್ನ ಬೆಟ್ಟದಿಂದ ತಳ್ತಾಳೆ. ವಿಜಿ, ಈಗ ಏನು ಮಾಡುವ? ನನಗೇನ್ ಗೊತ್ತು ಮಾಮ, ಈಗ್ಲೇ ಅಲ್ಲಿಗೆ ಬರ್ತೀನಿ. ಫೋನ್ ಕಟ್ ಮಾಡು. ಅಲ್ಲ ತಂದೆ, ನೀನು ಬರ್ತೀಯ ಸರಿ, ಬಂದೇನ್ ಮಾಡ್ತೀಯ ಅದನ್ನ ಹೇಳೋ. ಅಣ್ಣ, ಫೋನ್ ಕಟ್ ಮಾಡಿ ನೀನು. ಆಯ್ತು ತಂಗೆವ, ಕಟ್ ಮಾಡ್ದೆ. ಖುಷಿನಾ? ಅಲ್ಲ ತಂಗೆವ, ನನ್ಗನ್ಸುತ್ತೆ ಈ ಗೀತಾ ವಾಪಸ್ ಬರೋ ವಿಷಯದಲ್ಲಿ ಈ ವಿಜಯ್ ಕೈವಾಡ ಏನಿಲ್ಲ. ಆದ್ರೂ ಬರ್ತಿದ್ದಾಳೆ ಯಾವುದೋ ಭಯಂಕರವಾದ ಪ್ಲಾನ್ ಇಟ್ಕೊಂಡೇ ಬರ್ತಿದ್ದಾಳೆ ನನ್ನ ತಂಗೆವ. ಇಷ್ಟಕ್ಕೂ ಪ್ರತಿ ಸರ್ತಿ ಅವಳು ಕೌಂಟರ್ ಕೊಟ್ಟಾಗ್ಲು ತಂಗೆಮ್ಮ ತುಂಬಾ ಜಬರ್ದಸ್ತ್ ಆಗಿ ಕೊಟ್ಟಿದ್ದಾಳೆ. ನಾವು ಪಿನ್ ಇಟ್ರೆ ಅವಳು ಗನ್ನು, ನಾವು ಜೇಬಿ ಅಂತ. ಬಾಯ್, ಫೋನ್ ಅಲ್ಲಿ ಅವಳನ್ನ ಹೊಗಳಿದ್ ಸಾಲ್ದು ಅಂತ ಈಗ ನನ್ನ ಮುಂದೆ ಬೇರೆ ಬಂದು ಹೊಗಳ್ತಿದ್ಯಾ? ಸಾರಿ ತಂಗಿವ. ಅಲ್ಲ ತಂಗಿವ, ಆ ಗೀತೊಳಗೆ ಎಷ್ಟು ಧೈರ್ಯ! ಈ ಪ್ರೆಸ್ಸು, ಈ ಮೀಡಿಯಾದವರು ಈ ಗೀತಾ ಮತ್ತೆ ವಿಜಿ ಮಧ್ಯೆ ಆಗಿರೋ ಬಿರುಕನ್ನ 24/7 ಹಾಕೊಂಡು ಉಜ್ಜಾಡಿದ್ರು ಮತ್ತೆ ಮನೆಗೆ ಬರ್ತಿದ್ದಾಳಲ್ಲ ತಂಗಿವ. ಯಾವ ಮುಖ ಹೊತ್ಕೊಂಡು ಅಂತ ನಾನು ಕೇಳ್ತಿರೋದು. ನೀನು ಮೀಡಿಯಾ ಪ್ರೆಸ್ ಅಂದೆ ಅಲ್ವಾ? ಅಂದೆ. ಹಾಗಾದ್ರೆ ಗೀತಾ ಬರೋ ಹೊತ್ತಿಗೆ ಪ್ರೆಸ್ಸು ಮೀಡಿಯಾ ಎಲ್ಲ ಇಲ್ಲಿರ್ಬೇಕು. ಮೊದ್ಲು ಕರ್ಸಣ್ಣ. ಈಗ ನಾವು ಮೀಡಿಯಾನ ಕರ್ಸಿವಿ, ಈ ಗೀತಾ ಮೀಡಿಯಾ ಮುಂದೆ ಇಲ್ಲ ಇಲ್ಲ ನಾನು ಆತರ ಏನು ಮಾಡೇ ಇಲ್ಲ, ನನ್ನ ಅತ್ತೆಗೆ ನಾನು ಬೈದೇ ಇಲ್ಲ, ನನ್ನ ಗಂಡನ ಮುಂದೆ ಧಿಮಾಕು ತೋರಿಸೇ ಇಲ್ಲ, ಅಮ್ಮನಿಗೆ ಮೈ ಹುಷಾರಿರ್ಲಿಲ್ಲ, ಹಂಗಾಗಿ ನಾನು ಟವರಿಗೆ ಹೋಗಿದ್ದೆ, ನಾನು ಬರೋವಷ್ಟರಲ್ಲಿ ಇವ್ರು ಹಿಂಗೆಲ್ಲಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ಅದಕ್ಕೆ ನಾನು ಬಿಟ್ರೆ ತಾನೆ, ಅವಕಾಶ ಕೊಟ್ರೆ ತಾನೆ. ಅಂದ್ರೆ ಸುಳ್ಳು ಹೇಳಿ ಮತ್ತೆ ಮನೆ ಸೇರ್ಕೊಳ್ಳೋದಕ್ಕೆ ಬಂದಿದ್ದಾಳೆ ಅಂತ ನಾನ್ ಸುಳ್ಳು ಹೇಳೋದಕ್ಕೆ ಶುರು ಮಾಡ್ತೀನಿ. ಅವಳು ಏನೇ ಸತ್ಯ ಹೇಳಿದ್ರು ಅದಕ್ಕೆ ಬೇಕಾದ ಉಲ್ಟಾ ಉತ್ತರಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಅದೆಲ್ಲ ಅದೇ ಮೀಡಿಯಾ ಮುಂದೆ ದಾಖಲಾಗ್ತಾ ಹೋಗ್ಬೇಕು. ಇನ್ನೊಂದು ಸರ್ತಿ ಆ ಗೀತಾ ಈ ಮನೆ ಕಡೆ ತಿರುಗಿ ನೋಡೋ ಹಾಗಾಗ್ಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಮೊದ್ಲು ಮೀಡಿಯಾದವ್ರನ್ನ ಕರ್ಸು. ಅಲ್ಲ ತಂಗಿ, ಮೀಡಿಯಾದವ್ರಿಗೆ ಅನುಮಾನ ಬಂದ್ರೆ ಅಲ್ಲಿರೋ ನಮ್ಮ ಕಡೆಯವರು ವಿಷಯನ ಲೀಡ್ ಮಾಡ್ಲಿ. ಸುಮ್ನೆ ನಿಮ್ ಬಾವಾಜಿ ಮುಂದೆ ಬಂದು ನಿಮ್ಮ ಮಗನ ಮುರಿದ ಮದ್ವೆ ವಿಚಾರದಲ್ಲಿ ನಿಮ್ಮ ರಿಯಾಕ್ಷನ್ ಏನು ಅಂತ ಬಂದು ಕೇಳೋದಕ್ಕೆ ಹೇಳು.
ಆಗ ವಿಷಯ ಎತ್ಕೊಳ್ಳುತ್ತೆ. ಅದೇ ಸಮಯಕ್ಕೆ ಗೀತಾ ಬರ್ತಾಳೆ. ಆ ಉರಿಲಿ ಗೀತಾ ಅನ್ನೋ ವರಿ ಸುಟ್ಟು ಬೂದಿಯಾಗತ್ತೆ. ಮೊದ್ಲು ಪ್ರಶ್ನವನ್ನ ಕರ್ಸು. ತಲೆ ಅಂದ್ರೆ ತಲೆ, ಎಷ್ಟಾದ್ರೂ ನನ್ನ ತಂಗಿ ಅಲ್ವೇ. ಎಂದಿಗಾದರೂ ನಿನ್ನ ನಾಮಾಮೃತವೇ ಗತಿಯನಗೆ ಗೋವಿಂದ. ಎಂದಿಗಾದರೂ ನಿನ್ನ ಯಾರು ನೀವಾ? ಸಾಧ್ಯನೇ ಇಲ್ಲ. ದೇವ್ರ ನಾಮಾಮೃತನೇ ನಿಜ ಅಂತ ನಂಬ್ಕೊಂಡು ಕುತ್ಕೊಳ್ಳೋ ವ್ಯಕ್ತಿ ನೀವಲ್ಲ. ಅಂತ ಬುದ್ಧಿ ನಿಮಗಿದ್ದಿದ್ರೆ ಗೀತನ್ ಮತ್ತೆ ಯಾಕೆ ಅವ್ರ ಗಂಡನ ಮನೆ ಕಳಿಸ್ತಾ ಇದ್ರಿ? ಅವಳು ಸಿರಿವಂತರ ಮನೇಲಿದ್ರೆ ನಿಮಗೆ ಹಣದ ಅಮೃತ ಹರಿದು ಬರುತ್ತೆ ಅನ್ನೋ ತಾನೆ ನಿಮ್ಮ ಆಲೋಚನೆ. ಒಂದು ಲೆವೆಲ್ಗೆ ನಿನ್ನ ಮಾತು ಸರಿದೆ ಸುಶೀಲ. ನನ್ನ ಆಸೆ ಬುರುಕತನ ಗೀತನ್ನ ಮತ್ತೆ ಆ ಮನೆಗೆ ಓಡಿಸಿದೆ ಅಂತಾನೆ ತಿಳ್ಕೊ. ಆದ್ರೆ ಅಂತ ಮತ್ತೆ ಯಾಕೆ ಮಾತು ಶುರು ಮಾಡ್ತಿದ್ದೀರಾ? ಅದಕ್ಕೆ ಯಾವ ಸಮರ್ಥನೇನು ಇಲ್ವಲ್ಲ. ಇಲ್ಲ ಅಂತ ನೀನ್ ಅಂದ್ಕೊಂಡಿದ್ರೆ ಅದು ನಿನ್ನ ದಡ್ಡ ಬುದ್ಧಿ ತೋರಿಸುತ್ತೆ ಸುಶೀಲ. ಈಗ ಜೀವನ ಹೀಗಾಯ್ತಲ್ಲ ಅಂತ ಮಗಳು ಮನೇಲೆ ಕೂತ್ರೆ ಅದಕ್ಕೆ ಪರಿಹಾರ ಏನು? ಗೀತನ್ಗೆ ಸಾಯೋ ತನಕ ನಾನೇ ಸಾಕೋದಾ, ಅಥವಾ ಇನ್ನೊಂದು ಗಂಡು ಹುಡುಕಿ ಮದುವೆ ಮಾಡಿ ಅವನ ಜೊತೆ ಸಾಗ ಹಾಕೋದಾ? ನೀನು ಹೇಳಿದ್ದೆ ಸರಿ ಅಂತ ಇಟ್ಕೊಳ್ಳೋಣ. ಆದ್ರೆ ಈಗಾಗಲೇ ಮದುವೆ ಆಗಿರೋ ಹುಡುಗಿ ಗಂಡನ್ನ ಬಿಟ್ಟು ಇನ್ನೊಂದು ಹುಡುಗನ ಮದುವೆ ಆದ್ರೆ ಮಾನ ಮರ್ಯಾದೆ ಏನೇ ಆಗುತ್ತೆ? ಹಾಳಾಗಿ ಹೋಗುತ್ತೆ. ಹೋಗ್ಲಿ ಅಂತ ಎರಡನೇ ಪ್ರಯತ್ನ ಮಾಡಿದ್ರು ಎರಡನೇ ಸಂಬಂಧ ಹುಡ್ಕೊಂಡು ಯಾವ ಗಂಡೆ ಬರ್ತಾನೆ? ಬಂದ್ರು ಅದು ಯಾವುದೋ ಎರಡನೇ ಸಂಬಂಧದ ಗಿರಾಕಿ ಆಗಿರುತ್ತೆ. ಒಂದು ವೇಳೆ ಅವನು ಇವಳನ್ನ ಕಟ್ಕೊಂಡ ಅಂತಾನೆ ಇಟ್ಕೋ, ಕೊನೆ ತನಕ ನೀನು ಇನ್ನೊಬ್ಬನ ಜೊತೆ ಇದ್ದು ಬಂದವಳು ಅನ್ನೋ ಮಾತು ಇದ್ದೇ ಇರುತ್ತೆ ಕಣೆ ಸುಶೀಲಾ. ಎಲ್ಲೋ ಬಿದ್ದಾಗಿದೆ ಅಂದಮೇಲೆ ಅಲ್ಲೇ ಎದ್ದು ನಿಂತ್ಕೊಂಡು ಬದುಕು ಕಟ್ಕೊಳ್ಬೇಕಣೆ. ಆಗ್ಲೇ ಗೀತನ ಜೀವಕ್ಕೆ ನೆಮ್ಮದಿ. ಆಗ ಗೀತೆಗೂ ಒಳ್ಳೇದು, ನನಗೂ ಒಳ್ಳೇದು. ಹೀಗಿರುವಾಗ ಅವಳನ್ನ ಹಳೆ ಗಂಡನ ಪಾದಕ್ಕೆ ಶರಣಾಗು ಅಂತ ಕಳಿಸೋದ್ ಬಿಟ್ಟು ಬೇರೆ ದಾರಿ ಏನೇ ಇತ್ತು ಸುಶೀಲಾ? ಯಾಕೆ ಅವಳನ್ನ ಈ ಮನೇಲಿ ಇಟ್ಕೊಂಡು ಮೂರೊತ್ತು ಊಟ ಹಾಕೋ ಶಕ್ತಿ ನಮ್ಗಿರ್ಲಿಲ್ವಾ? ಅಥವಾ ಅವಳು ನಮ್ಗೆ ಅಷ್ಟು ಭಾರವಾಗ್ಬಿಟ್ಟಿದ್ದಾಳ? ಅದಕ್ಕೆ ನಿನ್ನ ದಡ್ಡಿ ಅಂತ ಅನ್ನೋದು. ಹೆಣ್ಣಿಗೆ ಒಂದು ವಯಸ್ಸಾದ ಮೇಲೆ ತವರಿಂದ ದೂರ ಆದ್ಮೇಲೆ ಮಾತ್ರ ಮರ್ಯಾದೆ. ಈಗ ನೀವು ಅದೇ ತವರಿಂದ ಅವಳನ್ನ ಆಚೆ ತಳ್ಳಿದ್ದೀರಾ. ಈಗ ಆ ಮನೆಯವರು ನೀನ್ ಈ ಗಂಡನ ಮನೆಗೆ ಬೇಡ ಅಂತ ಬೀದಿಗೆ ತಳ್ಳಿದ್ರೆ ಆ ಮನೆಗಳನ್ನ ಸೇರಿಸದೆ ಹೋದ್ರೆ? ಗೀತಾ ಈ ಮನೆಗೂ ಬರೋದು ಬೇಡ. ನನ್ನ ತೀರ್ಮಾನ ಸ್ಪಷ್ಟ. ಹಾಗಾದ್ರೆ ಅವಳ ಭವಿಷ್ಯ ಅವಳಿಗೆ ಸಂಬಂಧಪಟ್ಟಿದ್ದು. ನಾವು ಮಕ್ಕಳಿಗೆ ಕೈ ಹಿಡಿದು ನಡಿಗೆ ಕಲಿಸ್ತೀವಿ, ಹಾಗಂತ ಜೀವನ ಪರ್ಯಂತ ಕೈ ಹಿಡ್ಕೊಂಡು ನಡ್ಸಕ್ಕಾಗತ್ತೇನೆ? ಗೀತನ ನಡಿಗೆ ಗಂಡನ ಮನೆಯ ಕಡೆಗೆ. ಈಗ ಹೊಟ್ಟೆ ತುಂಬಾ ಹಸಿತಾ ಇದೆ, ಅಡ್ಗೆ ಮಾಡು ನಡಿ. ಅರ್ಥವಾಯ್ತು? ತಿರುಪತಿ ಗಿರಿವಾಸ ವೆಂಕಟೇಶ. ಮಾಮ್, ಮಾಮ, ಮಾಮ್. ಟೆನ್ಷನ್ ಅಲ್ಲಿ ನೀನೇ ಫೋನ್ ಮಾಡಿ ಈಗ ಕಾಮ್ ಅಂದ್ರೆ ಹೇಗೆ? ಎಲ್ಲಿ ಅವಳು ಬಂದ್ಲಾ? ವಿಜಯ್ ಕುಮಾರ, ಟೆನ್ಷನ್ ಮಾಡ್ಕೊಳ್ಬೇಡು. ಅವಳು ಬಂದ್ರು ಅವಳಿಗೇನು ಮಾಡಕ್ಕಾಗಲ್ಲ. ಅವಳು ಬಂದ್ರೆ ಅವಳಿಗೆ ಅಪಾಯ ತಪ್ಪಿದ್ದಲ್ಲ. ಯಾಕಂದ್ರೆ ನಿನ್ನ ಅಮ್ಮ ಅಂದ್ರೆ ನನ್ನ ತಂಗಿಯವ್ವ ಒಂದು ಬ್ರಹ್ಮಾಂಡವಾದ ಐಡಿಯಾ ಮಾಡಿ ಬಿಸಾಕಿದಾಳೆ. ಅಲ್ಲಿಗೆ ಗೀತಾ ಬದುಕಲ್ಲಿ ಇರೋ ಭರವಸೆ ಫಿನಿಶ್.
ಬರೋ ಭವಿಷ್ಯ ಮಟಾಶ್. ಮಾಮ ನಿನ್ ಡೈಲಾಗ್ನ ಆಮೇಲೆ ಹೊಡ್ಕೋ. ಈಗ ಸದ್ಯಕ್ಕೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿ ಕೊಡು. ಆಗ್ತಾ ಇರೋದು ತುಂಬಾ ಸಿಂಪಲ್. ಸುನಾಮಿ. ಆ ಗೀತಾ ಈ ಮನೆಗೆ ಬರೋ ಹೊತ್ತಿಗೆ ಮನೆಯಲ್ಲಿ ಮೀಡಿಯಾ ಇರುತ್ತೆ. ಅದು ಅಪಾಯ ತಾನೆ. ಪ್ರೆಸ್ನವ್ರ ಮುಂದೆ ನಾವೇನಾಗಿದೆ ಅಂತ ಹೇಳಿದೀವೋ ಅದೆಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಯಾವಾಗ ಅಂತಾಳೆ? ಅಲ್ಲ ವಿಜಯ್, ಯಾವಾಗ ಅಂತಾಳೆ ಅಂತ ಹೇಳೋ. ನಾವು ಅವಳಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಾಗ ತಾನೆ. ಅಷ್ಟರಲ್ಲಿ ಅವಳ ಮೇಲೆ ಏನೇನೆಲ್ಲ ಬಾಂಬು ಹಾಕ್ಬೇಕು ಆ ಬಾಂಬುಗಳಿಗೆಲ್ಲ ಬತ್ತಿ ಜೋಡಿಸ್ತಾ ಇದ್ದಾಳೆ ನಿನ್ನಮ್ಮ. ಆದ್ರೂ ಅವಳು ಆ ಗೀತಾ ಮಾತಾಡ್ತಾಳೆ. ಇಲ್ಲ ಇಲ್ಲ, ಬಹುಶಃ ನಾನು ಮೇಲ್ಗಡೆ ಕೂತ್ಕೊಂಡು ಮಾತಾಡಿದ್ರೆ ನಿಂಗೆ ನನ್ನ ಡೈಲಾಗ್ ಅರ್ಥ ಆಗಲ್ಲ ಅಂತ ಅನ್ಸುತ್ತೆ. ಜಸ್ಟ್ ಎ ಮಿನಿಟ್. ವಿಜಯ್, ಅವಳು ಬೇಕಾದಂಗೆ ಮಾತಾಡಿ ಸಾಯ್ಲು. ಅವಳು ಮಾತಾಡಿದ್ದಕ್ಕೆಲ್ಲ ಬಿಸಿ ಬಿಸಿ ಕೌಂಟರ್ಗಳು ನನ್ನ ತಂಗಿಯಮ್ಮನ ಬತ್ತಳಿಕೆನಲ್ಲಿ ರೆಡಿ ಆಗ್ತಾ ಇದೆ. ಅಲ್ಲಿ ನೋಡು. ಯೋಚನೆ ಮಾಡೋ ಅಗತ್ಯ ಇಲ್ಲ. ಪ್ರೆಸ್ನವ್ರ ಮುಂದೆ ಏನ್ ಮಾತಾಡಬೇಕು, ಗೀತಾ ಮಾಡಿರೋ ಅವಮಾನಗಳನ್ನ ಕರಳು ಹಿಂಡೋ ಹಾಗೆ ಅವ್ರ ಮುಂದೆ ಹೇಗೆ ಎನಾಕ್ಟ್ ಮಾಡಬೇಕು ಅನ್ನೋದಕ್ಕೆ ಸಂಪೂರ್ಣವಾಗಿ ರೆಡಿಯಾಗಿದ್ದೀನಿ. ಒಟ್ನಲ್ಲಿ ಈ ಸೂರ್ಯಪ್ರಕಾಶ್ ಮನೆಯನ್ನು ಮಹಾಸಾಗರಕ್ಕೆ ಸೇರೋಕೆ ಧಾವಿಸ್ಕೊಂಡು ಬರ್ತಿರುವ ಗೀತಾ ಅವಮಾನ ಅನ್ನೋ ಮಹಾಪರ್ವ ಎದುರಾಗುತ್ತೆ. ಅದರಲ್ಲಿ ಕೊಚ್ಕೊಂಡು ಹೋಗೋಳು ಗೀತಾ. ಅಮ್ಮ, ಅಪ್ಪ ಬೇರೆ ಮನೇಲಿದ್ದಾರೆ. ಇರ್ಲಿ ಕಣೋ, ಇವತ್ತು ಏನ್ ನಡೆಯುತ್ತೋ ಅದೆಲ್ಲ ನಿಮ್ಮಪ್ಪನ ಕಣ್ ಮುಂದೆನೆ ನಡಿಬೇಕು. ಗೀತಾ ಹೇಳೋ ಪ್ರತಿಯೊಂದು ಸತ್ಯನೋ ನನ್ನ ಸುಳ್ಳಿನ ಬಾಣಗಳಿಗೆ ಹೇಗೆ ಬಲಿಯಾಗುತ್ತೆ ಅನ್ನೋದನ್ನ ಅವ್ರ ಕಣ್ಣಾರೆ ನೋಡ್ಬೇಕು. ಬಾರೆಲೆ ಗೀತಾ.